ಪರೀಕ್ಷೆ ಎಲ್ಲ ಮುಗಿದು ಊರಿಗೆ ಹೋಗೋಣ. ಪರೀಕ್ಷೆ ಮುಗಿದ್ರ ಆಗೋತೇನ? ಸಾಲೆ ಮೂಲೆ ಏನಿಲ್ಲ ನಿನಗೆ? ಊರಿಗೆ ಹೋಗೋಣ ಅಂತೀಯಲ್ಲ. ಯಮ್ಮ ನಿನಗೇನು ಗೊತ್ತನ ಇಲ್ಲ ನೋಡು. ದಸರಾ ರಜೆ ಕೊಟ್ಟಾರಮ್ಮ. ಈಗ ಅರ್ಧ ವರ್ಷ ಪರೀಕ್ಷೆ ಮುಗಿದ್ವಲ್ಲ, ಈಗ ಒಂದು 20 ದಿನ ರಜೆ ಕೊಟ್ಟಾರ. ಅದಕ್ಕೆ ಆರಾಮಾಗಿ ಅಜ್ಜ ಅಮ್ಮನ ಮನೆಗೆ ಇದ್ದು ಬರೋಣ ಅಂತ. ಅದಕ್ಕೆ ಯಾವಾಗ ಹೋಗೋಣ ಅಂದ್ರೆ ನೀವು ನೋಡಿದ್ರೆ ಏನು ಹೇಳವಲ್ರಿ. ಸಮ್ಮ ನಿಮ್ಮ ಅಮ್ಮಗೆ ಏನು ತಿಳಿಯಂಗಿಲ್ಲ. ಬಾರ ಆಕೇನು ಓದಿಲ್ಲ ಬರ್ದಿಲ್ಲ ದಡ್ಡಿನ ತಂದು ಇದು ಆಕಿನ ಕೇಳ್ತಿಯಲ್ಲ ನೀನು? ರೀ ಸುಮ್ ಕುತ್ಗ ಬರ್ದ ಆ ಹುಡುಗನ ಮುಂದೆ ಏನು ನಿಮ್ದು? ನಾನು ಓದಿಲ್ಲ ಬರ್ದಲ್ಲ ಏನು ಮಾಡ್ತೀರಿ? ನಾವು ಓದಿದ್ದು ಬರ್ದಿದ್ದು ತಗೊಂಡು ಏನು ನೌಕರಿ ಮಾಡಕ್ಕೆ ಕಳಿಸ್ತಿದ್ರೇನ? ಅಯ್ಯ ಹೌದೇನ? ಅಲ್ಲ ಅರ್ಧ ವರ್ಷದ ಪರೀಕ್ಷೆ ಮುಗಿದ್ವ, ಇನ್ನು ಮನ್ ಸಾಲು ಚಲೋ ಆದಂಗೈತೆ ನೋಡು. ಹೌದೇನ? ಸರಿ ತಗೊಳಪ್ಪ. ಹಂಗಾರ ನಿಮ್ಮ ಅಜ್ಜನ ಕೇಳು ಎಂದು ಹೋಗೋಣ ಅಂತಾರ, ಅಂದು ಹೋಗ್ಬಿಟ್ರಾತ. ಅಜ್ಜ ಅಜ್ಜ ಇವತ್ತ ಹೋಗೋಣ ಅಜ್ಜ ಊರಿಗೆ. ಮತ್ತೆ ಅವು ಹೇಳಿ ನೀನು ಅವು ಬ್ಯಾಡ ಬ್ಯಾಡ ಅನ್ನಕೊಂತಾಳ. ಹ್ಞೂನಪ್ಪ, ನಾನು ಇವತ್ತು ಹೋಗ್ಬೇಕಂತಾನೆ ನಿಮ್ಮವು ನನಗೂ ಬ್ಯಾಡ ಬ್ಯಾಡ ಅನ್ನಕತ್ತಾಳ. ನೀನ ಒಪ್ಪಿಸ್ಬಿಡು ನಿಮ್ಮ ಹತ್ಲಾಗ ಹೋಗ್ಬಿಟ್ರಾಕೈತೆ ಊರಿಗೆ. ಎಷ್ಟು ದಿನ ಅಂತ ಇಲ್ಲೇ ಇರೋದು. ಹ್ಞೂ ಅಜ್ಜ ನಾನು ಊರಿಗೆಲ್ಲ ಹೇಳ್ತಂತಾಗ. ಅವ್ವ ಅವ್ವ ಅರ್ಜೆಂಟ್ ಬಾ ಇಲ್ಲಿ. ಏನು ಕೆಲಸ ಮಾಡಕತ್ತಿ ಎಲ್ಲ ಬಿಟ್ಟುಗಟ್ಟು ಬಾ ಇಲ್ಲಿ ಅರ್ಜೆಂಟ್. ಅಜ್ಜ ಕರೆಯಕತ್ತೈತಿ. ಅವನ್ನ ಹೆಂಗೆ ಹೇಳಕತ್ತೆ ನೋಡು. ಸುಮ್ಮನೆ ಅದ್ ಕರಿತಾನೆ ಬಾಯವ್ವ ಅಂತೇಳಿ. ತನ ಕರೆದ್ರೆ ಬರಂಗಿಲ್ಲಲ್ಲ ಅವರು ಈಗ ಹೊರಗೆ. ಅದಕ್ಕೆ ಅಂತ ಚಾ ಏನಾರ ಬೇಕಿತ್ತೇನ? ಬೇಡವ ಚಾಪ ಇಲ್ಲ ಏನು ಬೇಡ. ಅಷ್ಟಕ್ಕೂ ನಾನೇನು ಕರೆದಲ್ಲ ನಿನ್ನ ಮಗನ ಕರೆದಿರೋದು. ಈಗ ಎಲ್ಲರ ಮುಂದನ್ನು ನಾ ಕರೆದನೆ ಅಂತ ಹೇಳಕತ್ತೇನ. ಓ ಇವ್ರನ್ನ ಮಹಾರಾಜರು ಕರೆದಿರೋದು. ಹೇಳ್ರಿ ಮಹಾರಾಜರು ಏನಿತ್ತು ಕೆಲಸ? ಅಲ್ಲಿ ಕಟ್ಬೇಡ, ನಾನೆಲ್ಲ ನಮ್ಮ ಅಪ್ಪ ಕರೆದ ಅಂತೇಳಿ ಓಡ್ ಬಂದು ನೋಡು ಮಾಡೋ ಕೆಲಸ ಬಿಟ್ಟುಗಟ್ಟ. ನೀನಂತ ಗೊತ್ತಾಗಿದ್ರೆ ಹಚ್ಚಿ ಚಪ್ಪರಿಸಿ ಬಿಡ್ತಿದ್ದೆ ಒಂದು ಸುಂಜ ತಗೊಂಡು. ನನಗೆ ಗೊತ್ತಿತ್ತು ನಾ ಕರೆದನೆ ಅಂದ್ರೆ ನೀವು ಹೊಡಿತೀವಿ ಅಂತಂದ್ರೆ ಅದಕ್ಕೆ ಅಜ್ಜನ ಹೆಸರು ಹೇಳಿದೆ. ಹೆಂಗೆ ಅವ ಅವ ಹೆಂಗೋ ಪರೀಕ್ಷೆ ಮುಗಿದೈತಿ, ರಜಾ ಕೊಟ್ಟಕ್ಕಲ್ಲವ. ಅಮ್ಮರವ್ರಿಗೆ ಹೋಗಿ ಬರ್ತಾನವ. ನಾನು ಬೇಕಾದ್ರೆ ಸಂಜೆ ಇಲ್ಲೇ ಇರುವಲ್ಲಕ್ಕ ನಾ ಒಬ್ಬನು ಹೋಗಿ ಬರ್ತಾನೆ. ಅಲ್ಲಲ್ಲ ಭಾಳ ದಿನಕ್ಕೆ ಅಜ್ಜ ಅಮ್ಮ ನಮ್ಮ ಮನೆ ಬಂದಾರ, ಅದಕ್ಕೆ ಹಬ್ಬ ಮಾಡಿ ಕಳ್ಸೋಣ ಅಂತ ನಾನೊಂದು ಇಟ್ಕೊಂಡೇನೆ ಅವ್ರನ್ನ. ನೀನು ಈಗ ರಜೆಗೆ ಹೋಗ್ತಾನೆ ಅಂದ್ರೆ ಅಲ್ಲಿ ಮಾಡಾರ ಯಾರು? ನಿಮ್ಮ ಒಬ್ಬನ ಕಳಿಸಿದೆ ಅಂದ್ರೆ ಆಕೆ ನಿಮ್ಮ ಅತ್ತೆ ಕೂಸು ಕರ್ಕೊಳದ ರಗಡ್ ಆಗೈತೆ ಈಗ. ನೀನು ಮಾಡಾರ ಬೇಕಲ್ಲಪ್ಪ. ಮತ್ತೀಗ ಅವು ಅಪ್ಪನ ಹಬ್ಬ ಮಾಡೋದು ಬಿಟ್ಟು ಕಳಿಸ್ಬೇಕು. ಬ್ಯಾಡ ಬಿಡ, ಇಲ್ಲೇ ಹಬ್ಬ ಮಾಡ್ರಿ. ರಜೆ ಇದೊಂದ್ಸಲ ಇಲ್ಲೇ ಮಾಡಿಬಿಡಲ್ಲ. ಅವ ಅವ ಇದು ಒಂದ್ಸಲ ಹೋಗಿ ಬರ್ತಾನವ. ನಡು ಸಾಲೆ ರಜೆನ ಕೊಡಂಗಿಲ್ಲ. ಎದಕ್ಕಲ್ಲೇ ಸಾಲೆ ರಜೆ ಮಾಡ್ತಿ ಆಗ್ಲಲ್ಲ ಅಂತೇಳಿ ಬೈತಾರ ಸರ್. ಅದಕ್ಕವ ಈ ಸಾಲ ರಜೆ ಐತೆ ಹೋಗ್ತಾನೆ ಅಂದ್ರೆ ನೀ ಬೇಡ ಅನ್ನಕತ್ತಿದ್ದಿ. ಅವ 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 ಕಳಿಸ್ಕೊಡವ. ಹೌದು ತಗಲ್ತೇವ. ಮತ್ತೆ ಹಬ್ಬ ಹುಣ್ಣಿಮೆ ಎಲ್ಲ ಮತ್ತೆ ಮಾಡಕ್ಕೆ ಬರ್ತೈತಿ. ನಾವೇನು ಸಣ್ಣ ಹುಡ್ರಲ್ಲ ನಮ್ಮ ಮನ್ಯಾಗ ಇಟ್ಕೊಂಡು ಹಬ್ಬ ಮಾಡ್ಬೇಕು ಅನ್ನಕ್ಕೆ. ನಾವು ಅಲ್ಲಿ ಮತ್ತು ಮನ್ಯಾಗ ಎಲ್ಲ ಮಾಡೋದು ಇರ್ತೈತಿ. ಅವ್ರ ಮೇಲೆ ಬಿಟ್ಟು ಬಂದ್ರೆ ಹೆಂಗೆ ಆಕತಿ? ಅದಕ್ಕೆ ಈಗ ಹೋಗಿರ್ತೈತೆ ಮತ್ತೆ ಯಾವ್ದಾರ ಹಬ್ಬಕ್ಕೆ ಬರ್ತೇವೆ ಅಂತ ಈಗ ಕಳಿಸ್ಕೊಡು ಅವನ್ನ. ಬೆಳ್ಳುಳ್ಳಿ ಕಳಿಸ್ಕೊಡು ಹೋಗಿ ಬರ್ವಲ್ನಕ್ಕ. ಮತ್ತು ಅವ್ನಿಗೆ ರಜದಾಗ ಹೋದ್ರೆ ಹೋದಂಗೆ ನಡುವೆ ಎಲ್ಲ ಆಕತಿ. ಯಾವ್ದಾರ ಹಬ್ಬ ಹುಣ್ಣಿಮೆ ಮದುವೆ ಪದವಿ ಏನದಾವ ಅಂದ್ರೆ ನಾವು ರಜೆ ಮಾಡಿಸಿ ಕರ್ಕೊಂಡು ಹೋಗೋದಲ್ಲ. ಮತ್ತು ಈಗ ಹೋಗಿ ಬರ್ವಲ್ನಕ್ತಾಗ ಕಳಿಸು. ಯವ್ವ ಯವ್ವ ಏನು ಅಜ್ಜ ಅಮ್ಮನ ಮನೆ ಪ್ರೀತಿ ಏನು ಹುಡುಗರಿಗೆ. ಅವ್ರ ಮನೆಗೆ ಹೋಗ್ಬಿಟ್ಟೆ ಅಂದ್ರೆ ಹೊಳ್ಳಿ ಬರಾಕ ಮನಸ್ಸಾಗಂಗಲ್ಲ ನೋಡು. ಇನ್ನೊಂದು 4 ದಿನ ಅನ್ಕಂತ ಅಲ್ಲೇ ಇರ್ಬೇಕು ಅನ್ನಿಸ್ತೈತಿ. ನಮಗೂ ಹಂಗೆ ಅನಿಸ್ತೈತಿ ಬಿಡು ಸಣ್ಣರಿದ್ದಾಗ. ಈಗ ಮತ್ತೆ ಇವ್ರಿಗೆ ಅನ್ಸೋದೇನು ಹೊಸ್ತಾಗಿ ಏನಲ್ಲ. ಸರಿ ತಗೊಳಪ್ಪ ಹೋಗಿ ಬಾ ಹಂಗಾರ. ಹೇ ನಾನು ಊರಿಗೆ ಹೊಂಟೇನಿ. ಅಜ್ಜ ನಾ ಗಡಾನ ನಾನು ಬಟ್ಟೆ ಎಲ್ಲ ತುಂಬ್ಕೊಂಬಂದ್ಬಿಡ್ತೇನೆ, ನೀನು ತಯಾರಾಗ. ಸಾವ್ಕಾಸ ಹೋಗೋ ಬಿದ್ದಿಗಿದ್ದಿ. ಬೆಳ್ಳುಳ್ಳಿ ಹೆಂಗೋ ಹೊತ್ತಾಗೈತಿ. ಪಾಪ ಅಲ್ಲಿ ಹೋಗಿ ಏನು ಅಡುಗೆ ಮಾಡ್ಕೊಂತ ನಿಲ್ತಾರ. ಒಟ್ಟು ಏನಾರ ಇಲ್ಲೇ ಮಾಡಿ ಕಳಿಸ್ಬೇಕಿಲ್ಲ ಬುತ್ತಿ ಪತ್ತಿನ. ಅಯ್ಯ ಅಲ್ರಿ ನಿಂತ ಕಾಲ ಮೇಲೆ ಹೊಂಟಾರ, ಈಗ ಬುತ್ತಿ ಮಾಡ್ಕೊಂತ ನಿಂತ್ರೆ ಹೆಂಗಾಕತಿ? ಅಲ್ಲೇ ಅಂಗಡಿನ ದಿನಸಿ ಏನಾರ ಕೊಡಿಸಿ ಕಳಿಸಿ ಹೋಗ್ರಿ, ತಗೊಂಡು ಹೋಗ್ತಾರ. ಇರ್ಲಿ ಬಿಡಲ್ಲ ಅಲ್ತೇವ. ಅಡಿಗೆ ಪಡಿಗೆ ಎಲ್ಲ ಏನು ಮಾಡ್ತಿ? ಒಂದು ಫೋನ್ ಮಾಡಿ ಹೇಳಿದ್ರೆ ಒಟ್ಟು ಅನ್ನನ ಒಟ್ಟು ಟಮಾಟೆ ಸಾರನಾರ ಆತು, ಇಲ್ಲ ಒಟ್ಟು ಶೇಂಗಾ ತಂಬಳಿನಾರ ಆತು ಮಾಡಿಡ್ತಾಳೆ ಸೊಸಿ. ಆಟಕ್ಕೇನೋ ತೊಂದರೆ ಆಗಲ್ಲ. ರೊಟ್ಟಿ ಬಿಡೋದಂದ್ರೆ ಮತ್ತು ಕುಂತಲ್ಲೇ ಆಕತ್ತಲ್ಲ ಅದು ಕೆಲಸ. ಹುಡ್ರು ನಡ್ಯಾಕೆ ಒಂದು ಆಳ ಬೇಕು. ಅದಕ್ಕೆ ಇವತ್ತೊಂದು ದಿನಕ್ಕೆ ಹೇಳ್ತಾನೆ ಬಿಡು, ನಾಳೆ ನಾವು ಹೋದ್ಮೇಲೆ ಎಲ್ಲ ಮಾಡ್ಕೊಂತೇವೆ ಅಂತ ಅಂದಂಗೆ. ಮತ್ತು ಸಂಜೆ ಒಬ್ಬಕ್ಕೆ ಕಳಿಸ್ಬೇಕತ್ರಿ, ಇಬ್ಬರು ಜೈತೆ ಯಾಕದ್ರು. ಬ್ಯಾಡ್ ಬಿಡ್ರಿ ಅಕ್ಕರ, ಮನ್ಯಾಗ ಯಾರು ಇಲ್ದಂಗೆ ಆಕತಿ. ಮತ್ತು ಆಕೆ ಒಬ್ಬೇಕಿರ ಇರಲಿ ಮನ್ಯಾಗ, ಹಬ್ಬ ಐತಿ ಮಕ್ಕದಾಗ. ಸರಿ ತಗಲ್ತೇವೆ, ಬರ್ತೇವೆ ನಾವಿನ್ನು. ಬರ್ತೇವ್ರಿ ಹೇಳ್ಯಾರ. ಹೋಗಿ ಬರ್ರಿ ಮಾವರ. ನಡ್ರಿ ಬಸ್ ಸ್ಟ್ಯಾಂಡ್ ತನಕ ಬರ್ತಾನೆ, ಬಸ್ ಹತ್ತಿಸಿ ಬರ್ತಾನೆ ಅಂತ. ಅಜ್ಜ ನಾನು ರೆಡಿ ಆದ್ ನೋಡು, ನನ್ನ ಬ್ಯಾಗ್ ಏನು ರೆಡಿ ಆತ. ಹೌದಾ? ಸರಿ ರೆಡಿ ಹೋಗೋಣ. ಬರ್ತೈತೇವಲ್ಲಲ್ತೇವ. ಒಳಗರ ಬಾರ್ ಬೇವ. ಒಟ್ಟು ಅರ್ಶಿನ ಕುಂಕುಮ ತಗೊಂಡು ಮತ್ತು ನಿನಗೆ ಅಂತಂದು ಹಬ್ಬಕ್ಕೆ ಒಂದು ಸೀರೆ ತೆಗೆದಿಟ್ಟಿದ್ದೆ. ನಂದ ಇತ್ತು ಸೀರೆ, ಮತ್ತೇನು ಹೊಸ ತಂದಲ್ಲ. ಅದನ್ನ ಉಟ್ಕೊಂಡು ಹೋಗಂತ ಬಾ. ಭಾಳ ದಿನ ಆಗೈತೆ ನೀನು ಸೀರೆನ ಉಟ್ಕೊಂಡು ಹೋಗಿಲ್ಲ ನಮ್ಮ ಮನೆಯಾಗಿಂದ. ಇರ್ಲಿ ಬಿಡವ, ನಡಿತೈತಿ. ಅದನ್ನೆಲ್ಲ ಏನು ಮಾಡ್ತಿದ್ದಿ ಸೀರೆ ಪ್ಯಾರಿನ? ಏನೋ ತಾಯಿ ಮನೆಗೆ ಬಂದ್ರೆ ಮಕ್ಕಳು ಉಟ್ಕೊಂಡು ಹೋಗೋದನ್ನ ಪದ್ಧತಿ. ಮಗಳ ಮನೆಗಿಂದ ನಾವು ಉಟ್ಕೊಂಡು ಹೋಗೋದು ಏನು ಚಂದ? ಬ್ಯಾ ಬಿಡು. ಮತ್ತು ಸುಮ್ಮನೆ ಒಂದು ಮಾತು ಹಂಚ್ಕೋಬೇಕಾದೈತಿ ನಿಮ್ಮ ಅತ್ತೆ ಕಡೆಗೆ. ಅಯ್ಯ ಬಾ ಬಾ, ಏನಾಗಲ್ಲ. ನಮ್ಮ ಅತ್ತೆ ಗೊತ್ತಾದ್ರೆ ಏನಂತಾರ, ಈಗ ಯಾಕೆ ಕೊಡಕ್ಕೆ ಹೋಗಿದ್ದಿ, ಏನಿತ್ತು ಅರ್ಜೆಂಟು, ಸೀರೆ ಕೊಡೋ ಅಂಥದ್ದು ಏನು ಹರ್ಕತ್ ಬಿದ್ದಿತ್ತು ಅಂತಾರಾಟ.
ಒಂದು ಮಾತಂದ್ರೆ ಅನ್ವಲ್ರಕ್ಕ. ಅಷ್ಟಕ್ಕೆ ನಾನೇನು ಅವು ತೊಂದರೆ ಸೀರೆಗೆ ಏನು ಕೊಡಕತ್ತಿಲ್ಲ. ನಾನು ನನ್ನ ಸಲುವಾಗಿ ತಗೊಂಡದ್ದು ಸೀರೆ ಅದು. ನನಗೆ ಸುಮ್ಮಿ ಮೊನ್ನೆ ಆಕಿ ಮಗಳ ಮದುವೆ ಕೊಟ್ಟದ್ದು ಸೀರೆ, ಅದನ್ನು ಕೊಡ್ತಾನೆ ಬಾ. ಬ್ಯಾಡ ಅಂದ್ರೆ ಕೇಳಂಗಿಲ್ಲವ. ನಡಿ ಬಡ ಬಡ, ನಿಮ್ಮ ಅಪ್ಪ ಅಲ್ಲ ಮುಂದಕ್ಕೆ ಹೋದ ಮತ್ತೆ ಒದ್ರಾಕ್ ನಿಲ್ತಾರ ಅವರು. ನಮ್ಮ ಅಪ್ಪಂದು ಹಂಗೆ ಬಾರ್ಬೇಯವ, ನಿನಗೇನು ಗೊತ್ತಿಲ್ಲದೇನು. ಯಾವಾಗ ನೋಡಿದ್ರೂ ಅವಸರ, ಸುಮ್ಮನೆ ಕೂಗ್ಯಾಡದ ಕೆಲಸ ಆಗಲಿ ಬಿಡಲಿ ಒಟ್ಟು ಅನ್ಕಂತ ಇರ್ಬೇಕು ಒಟ ಒಟ ಅಂತಂದು. ಹಂಗಂದ್ರೆ ಉಂಡದ್ದು ಅನ್ನ ಇರ್ತೈತೆ ನಮ್ಮ ಅಪ್ಪಂದು, ಇಲ್ಲದ್ರೆ ಅರಗಂಗಿಲ್ಲ ಅದು. ಅವ್ವ ಅಡಿಗೆ ಎಲ್ಲ ಮಾಡಿಟ್ಟನಿ, ನೀವು ಊಟ ಮಾಡ. ನನ್ನ ಊಟಕ್ಕೆ ಕರೆಯಕ್ಕೆ ಹೋಗ್ಬೇಡ. ನಂದೆಲ್ಲ ಓದ್ಕೊಳೋದು ಮುಗಿದ್ಮೇಲೆ ನಾನು ಬಂದು ಊಟ ಮಾಡ್ತಾನಂತ. ಅಯ್ಯ ಹಂಗಂದ್ರೆ ಹೆಂಗವ, ನಿಮ್ಮ ಅಪ್ಪ ಬಂದ್ರೆ ಅದಕ್ಕೂ ಒಂದು ಚೀತು ಅಂತಾನ. ತೀರಾ ಹುಡುಗಿನ ಉಣ್ಣಾಕರ್ದಲ್ಲೇ ನೀವು ಒಬ್ಬಕ್ಕೆ ಉಂಡೇನು ಅಂತಂದು. ಅದಕ್ಕೆ ನನಗಿಂತ ಜಾಸ್ತಿ ನೀನ ಮುಖ್ಯಾಗಿ ಈಗ. ಇಲ್ಲಿ ತಗೊಳ್ಬೆ, ಹಂಗೆಲ್ಲ ಏನಿಲ್ಲ. ಅಪ್ಪ ನಿನ್ನ ಚಲೋ ತೆಂಗಿನ ನೋಡ್ಕೊಂತಾನವ, ಆದ್ರೆ ನೀ ಹಿಂಗೆ ಅಂತಿದೆ. ನಾ ಎಲ್ಲ ಹೇಳ್ತಂತವ ಅಪ್ಪಗ. ಏನವ ಅದು? ಏನು ಹೇಳೋದು ಏನು ಕೇಳೋದು? ಅದ ಏನಿಲ್ಲ ಬಿಡಪ್ಪ. ಅವಾಗ ಊಟ ಮಾಡವ ನೀನು ಅಂತ ಹೇಳಿದ್ನೆ. ಅದಕ್ಕೆ ನೀನು ಉಣ್ಣು, ನಿಮ್ಮ ಅಪ್ಪ ಇದಾಡ್ತಾನ ಅಂತಂದು ಅನ್ನಕತ್ತಿದ್ಲ. ಅದಕ್ಕೆ ನಾ ಎಲ್ಲ ಹೇಳ್ತಂತಾಗ ಅಂದೆ. ಅಂದಂಗೆ ಅಪ್ಪ, ಮತ್ತು ಫೀಸ್ ಬೇಕಿತ್ತಲ್ಲ ನನಗೆ. ಈ ಸಲ ಅಪ್ಲಿಕೇಶನ್ ಬಂದವು, ಕಟ್ಟಬೇಕತ್ತ. ಅವನ್ನ ಅರ್ಜಿ ಈಗ ತುಂಬಿದೆ ಅಂದ್ರೆ ಮುಂದೆ ಪರೀಕ್ಷೆ ಬರೆಯೋಕೆ ಕೊಡ್ತಾರೆ ನನಗೆ. ಇಲ್ಲದ್ರೆ ಪರೀಕ್ಷೆ ಬರೆಯೋಕ್ಕಾಗಲ್ಲಪ್ಪ ಅದನ್ನು. ಹೌದೇನವ? ರೊಕ್ಕ ನನಗೆ ಈ ಸಲ ಉಳಿಲಿಲ್ಲಲ್ವ. ನಿಮ್ಮ ದವಾಖಾನೆ ತೋರಿಸೋದು, ಗುಳಿಗೆ ತಗೊಂಬರೋದು, ಅದಕ್ಕೆ ಅವನಾಗ್ಬಿಟ್ಟು. ಮತ್ತು ಅದೊಂದು ಸ್ಕ್ಯಾನಿಂಗ್ ಏನೋ ಇತ್ತು, ಹಾಗಾಗಿ ರೊಕ್ಕ ಉಳಿಲಿಲ್ಲ ಈ ಸಲ. ಎಷ್ಟು ದಿನ ಆಯ್ತವ ಟೈಮ್ ಇನ್ನೂ ಅದು ಕಟ್ಟಾಕ? ಮಾಮ ನಿನ್ನ ಕಡೆಗ್ರ ಐತೇನ? ಮತ್ತು ಈಗ ಕಟ್ಟಿದ್ರೆ ಹಾಕಿತ್ತದು ಅದಕ್ಕೆ. ಅಲ್ಲ, ಮತ್ತು ನೀನು ಮಂತ್ಯಾನದ್ ನೋಡ್ಕೆ ಅಪ್ಪೆಲ್ಲ ನನಗೆ ಕೊಡ್ತಾನ ಸಾಲಿಗೆ ಕಟ್ಟಾಕ ಮಾಡಾಕ ಅಂದಿ ನೀನು. ಹಂಗಾಗಿ ನಾನು ರೇಷನ್ ಪಾಷನ್ ಎಲ್ಲ ಹಾಕಿಸ್ಬಿಟ್ಟೆ. ನನ್ನ ಕೈಗೆ ಎಲ್ಲಿಂದ ಬಂದ ರೊಕ್ಕ ಈಗ? ಮೊದ್ಲು ಅಂದಿದ್ರೆ ಕಡೆ ನಾನು ಒಟ್ಟು ರೇಷನಾರ ಉದ್ರಿ ಹೇಳಿ ರೊಕ್ಕ ಉಳಿಸ್ಕೊಂತಿದ್ದು ಕೈಯಾಗ. ಹೌದಾ? ಮತ್ತು ಈಗ ಹೆಂಗೆ ಮಾಡ್ಬೇಕ್ರಿ? ಈಗ ಒಂದು 15 ದಿನ ಅಷ್ಟು ಟೈಮ್ ಐತೆ, ಅದಕ್ಕೆ ಜಾಸ್ತಿ ಇಲ್ಲ. ಅದಾದಮೇಲೆ ಕೊಡ್ತಾ ಬಿಡು ಟೈಮ್ ಅಂತಾರೆ ಅವರು. ಯಾರಿಗೆ ಗೊತ್ತು ಕೊಡ್ತಾರ ಬಿಡ್ತಾರ. ಅದಕ್ಕೆ ಈಗ ತುಂಬೋದು ಬಂದಾಗ ಗಡ ತುಂಬಿ ರಿಜಿಸ್ಟರ್ ಮಾಡಿಸ್ಬಿಡ್ಬೇಕು ನಂಬರ್. ಅದ್ರ ಸಲುವಾಗಿ ಕೇಳಿದೆ. ಸರಿ ತಗೋರಿ, ನೋಡೋಣ ಒಂದು ವಾರ ತನಕ. ಅಲ್ಲ ಶ್ವೇತಿ, ಒಂದು ವಾರ ಗಂಟ್ಲೆ ನೋಡಕ್ಕೆ ಏನೈತೆ ಅದ್ರಾಗ? ಹೋಗ್ಲಿ ಬಿಡು. ಅದು ನೀ ಏನು ಮಾಡ್ತಿದ್ದಿ? ಕಲ್ಲದ ಕಟ್ಟಿ ಹಾಕೋದು ಆಟ್ರಾಗ ಐತೆ ನೀನು. ಸಾಕು, ಮನ್ಯಾಗ ಇದ್ದದ್ದು ಬದದ್ದು ಮಾಡ್ಕೊಂಡು ಚೆಂದಾಗಿ ಹೋಗೋದು ಕಲಿ. ಅದು ನೀ ಏನು ಪರೀಕ್ಷೆ ಬರೆಯೋದಂತ ಅದಂತ ಇದಂತ ಎದಕ್ಕೆ ಬೇಕೀಗ? ಮದುವೆ ಮಾಡ್ಕೊಂಡು ಮಂತೇನ ಮಾಡೋ ಟೈಮ್ನಾಗ ಪರೀಕ್ಷೆ ಬರೆಯೋಕೆ ಹೋಗ್ಕೊಳ್ಳೋಣ ಸಣ್ಣ ನೋಡ್ರಂಗೆ. ಯವ್ವ ನೀ ಸುಮ್ಮನೆರ, ಮಾತಾಡಬೇಡ. ನಾವು ಓದ್ತಾನೆ ಅಂದ್ರೆ ನನ್ನ ಗಂಡನ ಬೇಡ ಅಂದಲ್ಲ. ನೀ ಎಷ್ಟು ಓದ್ತಿ ಓದು, ನಾನು ರೊಕ್ಕ ಖರ್ಚು ಮಾಡ್ತಾನೆ ಅಂತ ಅಂದಾನ. ಅಂತಂದ್ರೆ ಮತ್ತು ನಿಂದೇನು ಏನೋ ಹೋಗ್ಲಿ ಬಿಡ ಅತ್ಲಾಗ. ನಮ್ಮ ಹೂಗ ಯಾರಿಲ್ಲ, ಇಂಥ ಟೈಮ್ನಾಗ ನಾನು ಬಿಡಬಾರ್ದು ಅಂಥೇಳಿ ನಿನ್ನ ಇಲ್ಲಿರೋಕೆ ಅವಕಾಶ ಮಾಡಿಕೊಟ್ಟಾನೆ. ಚಲೋತ್ನಂಗೆ ಇದ್ದು ಎಲ್ಲ ಬಾಣೆತನ ಮಾಡಿಸ್ಕೊಂಡು ಹೋಗೋದಾದ್ರೆ ಹೋಗು. ಇಲ್ಲ ಅಂದ್ರೆ ನೀನು ತವ್ರ ಮನೇಲಿಂದ ಯಾರು ಬರ್ತಾರೆ ನೋಡಿ ಕರೆಸ್ಕೊಂಡು ಮಾಡಿಸ್ಕೊಂಬಿಡವ. ನನಗೆ ಹೀಗೆಲ್ಲ ಅನ್ಬಾರ್ದು ಚುಚ್ಚಿ. ನನಗೆ ಸುಧಾರ್ಸ್ಕೊಳಕ್ಕಾಗಂಗಿಲ್ಲ. ನನ್ನ ಗಂಡು ಕಲಿಸ್ತಾನೆ ಅಂತಾನಲ್ಲ, ನಿನ್ನೇನು ಕೇಳೇ ಇಲ್ಲ ನಾನು. ₹1 ಕೊಡೋ ಅಂದಿಲ್ಲ. ಯಾಕೆ ಮಾತಾಡ್ಬೇಕು ನೀನು ಹಂಗೆಲ್ಲ? ಅಯ್ಯೇ ನೀ ಎಷ್ಟು ಸಿಟ್ಟಿ ಬರ್ತೀಯ? ಏನೋ ಒಂದು ಮಾತು ಹೇಳಿ ತಿಳಿಸಿ ತಾಯಿಯಾಗಿ ಇಟ್ಟು ಅಧಿಕಾರಲ್ಲ ನನಗೆ ಹೇಳಕ್ಕೆ. ಏನು ಹಂಗೆ ಉಪಕಾರ ಮಾಡ್ತೀನಿ ಅನ್ನಂಗೆ ಮಾಡ್ತೀಯಲ್ಲ. ಇರ್ಲಿ ತಗ, ಏನಾಯ್ತು? ಒಂದು ಮಾತಂದ್ರೆ ಏನು ನಿಂದೇನು ಸೌಕಳಿ ಬರಲಿಲ್ಲ. ಯಾಕೆ ನನ್ನ ಮಗಳು ಹೇಳಿದ್ ಕೇಳೇನು ಉರಿ ಬಿತ್ತೇನಲ್ಲ ನಿನಗೆ? ನಿನಗೆ ಎಷ್ಟು ಸಲ ಹೇಳೇನು ಯಾಕೆ ಓದೋದ್ರಾಗ ನೀ ತಲೆ ಹಾಕ್ಬಿಡ, ನಿಂದು ಏಟ್ ಐತೆ ಆಟ ನೋಡ್ಕೆ ಅಂತಂದು. ಮತ್ತು ಆಕಿಗೆ ಹಗಲಲ್ಲ ಹಂಗಂದ್ರೆ ಸಿಟ್ಟು ಬರಂಗಿಲ್ಲೇನು? ಆ ಹುಡುಗಿ ಹಗಲು ರಾತ್ರಿ ಅಂದಂಗೆ ಓದ್ತೈತಿ. ನೀನು ಹಂಗೆ ಅಡ್ಡಗಾಲ ಹಾಕಿದ್ರೆ ಆತು ತಗರಿ, ನಾ ಏನು ಮಾತಾಡಂಗಿಲ್ಲ. ನಾ ಒಂದು ಮಾತಾಡಿದ್ರೆ ಹೆಚ್ಚು, ಮಾತಾಡ್ಲಿದ್ರೆ ಕಮ್ಮಿ. ಹಂಗಾಗೈತೆ ನನ್ನ ಬಾಳೆವು. ಈಗ ನೀವು ಹೇಳ್ದಂಗೆ ಕೇಳ್ಬೇಕಾಗೈತಿ. ಅದಕ್ಕೆ ಹೋಗ್ಲಿ ಬಿಡೋದು. ನಾ ಹೇಳಿದ್ಮೇಲೆ ಹಣ್ಣು ತರಕ ತಂದ್ರೆ ಇಲ್ಲ? ಯಾ ಹಣ್ಣು? ಇನ್ನು ನಿನ್ನೇನು ಮೊನ್ನೆ ತಂದಿಟ್ಟನು 2 kg ಹಣ್ಣು. ಹಾಂ, ಏನು ಹಣ್ಣು ತಿಂದಿರ್ತಿ? ಏನು ಹೊಟ್ಟೆಗೆ ಅನ್ನಪ್ಪನ ತಿಂತೀಯ ನೀನು? ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಬಾಯಿ ಸೇರ್ಲಿ. ನನ್ನ ಸಲುವಾಗಿ ತಿಂತಾನೇನು ಹಣ್ಣು? ನಿನ್ನ ಕೂಸು ಹೊಟ್ಟೆಗಿರೋದು ಚಂದಾಗಿ ಬೆಳೀಲಿ ಅಂತೇಳಿ ತಿಂತಾನೆ. ಡಾಕ್ಟ್ರ್ ಹೇಳಾರಿಲ್ಲ ಹಣ್ಣು ಹಂಪ್ಲು ತರಕಾರಿ ಜಾಸ್ತಿ ತಿನ್ಬೇಕ್ರಿ, ರಕ್ತ ಕಮ್ಮಿ ಐತೆ ನಿಮಗೆ ಅಂತಂದು. ಅದಕ್ಕೆ ಕೇಳಿದ್ರೆ ನೀನು ಹೆಂಗೆ ಮಾತಾಡ್ತೀಯಲ್ಲ? ತೂ 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 ತೂ, ನೀನು ಒಂದು ಗಂಡ ಏನು? ಆತ ಅದಕ್ಕೆ ಯಾಕೆ ಅಷ್ಟು ಒದರಾಡ್ತಿದ್ದಿ? ಒಂದಿನ ಸೀಬಣ್ಣು ತಿನ್ಲದ್ರಿ ಏನಾಗಂಗಿಲ್ಲ. ಹುಂಚೆ ಹಣ್ಣು ಐತಿ ಕೊಡ್ಲೇನ, ತಿಂತೀಯೇನ? ಹುಂಚೆ ಹಣ್ಣು ಅನ್ನೋತ್ತಿಗೆ ಬಾಯಾಗ ನೀರು ಬರಕತ್ತಿದ್ದು. ಉಪ್ಪು ಹುಂಚೆ ಹಣ್ಣು ಹಚ್ಕೊಂಡು ತಿನ್ನಾಕತ್ತಿದ್ರೆ ಲಟ್ ಲಟ್ ಹೊಡೆಯಂಗೆ ಅನ್ನಿಸ್ತೈತಿ. ಈಗ ಸಿಟ್ಟಿಲ್ ಬೇಡ ಅಂದೆ ಅಂದ್ರೆ ಮತ್ತು ಕೂಸಿನ ಕಿವಿ ಹೊಡಿತೇವೆ. ಒಂದು ಬೋಟ್ ತಿಂದ ಬಿಡ್ತಾನೆ. ಸರಿ ಆತು, ಕೊಡ್ರಿ ಅದನ್ನು. ಡ್ವಾರೆ ಅಂತ ಕಾಯಿ ಕೊಡ್ರಿ, ಹಣ್ಣಂದು ಕೊಡಬೇಡ್ರಿ. ಹಣ್ಣು ತಿನ್ನಂಗೆ ಅನ್ಸಲ್ಲ. ಡ್ವಾರೆಗೆ ಒಂಚೂರು ಉಪ್ಪು ಉದುರ್ಸ್ಕೊಂಡು ಹಿಂಗೆ ಸೀಪಿದೆ ಅಂದ್ರೆ ಏನು ಹಂಗೆ ಮಸ್ತ್ ಮಸ್ತ್ ಅನ್ನಿಸ್ತೈತಿ. ಇವ ಹುಂಚೆ ಹಣ್ಣು ಅಂದ್ರೆ ಅಷ್ಟು ಜೀವ ಏನು ಬೇ ನಿನಗೆ? ಆದ್ರೆ ನಾವು ಹುಳಿ ಉಪ್ಪು ಖಾರ ಎಲ್ಲ ಲಿಮಿಟಾಗಿ ತಿನ್ಬೇಕಂತ ನೋಡ್ಬೇವ. ಮನೆ ಡಾಕ್ಟ್ರ್ ಬೈದಾಡ್ಯಾರ. ಅವ್ರಿಗೇನು ಗೊತ್ತಿರ್ತದೆ ಸುಮ್ಮನೆ ಬಸ್ರಿ ಬೈಕಿ ಅಂದ್ರೆ ಹಂಗೆ. ಹುಂಚೆ ಹಣ್ಣು, ನೆಲ್ಲಿಕಾಯಿ, ಕೆಮ್ಮಣ್ಣು ಬರೀ ಇಂಥವು ತಿನ್ಬೇಕು ಅನಿಸ್ತತೆ. ನಿನ್ನ ಹೊಟ್ಟೆಲಿದ್ದಾಗ ನಾನು ಬರೀ ಇವತ್ತಿ ತಿನ್ನಂಗೆ ಅನ್ಸೋದು. ಅದಕ್ಕೆ ನೀ ಇಷ್ಟು ಬೆಳ್ಳ ಹುಟ್ಟಿದಿ. ಅದಕ್ಕೆ ನೀನು ಶ್ವೇತಾ ಅಂತ ಹೆಸರಿಟ್ಟನೆ, ಗೊತ್ತೇನು? ಹಾಂ ತಗ
ಬರೀ ಡ್ವಾರ್ಗಾಯಿ ಅದ ನೋಡು, ಹಣ್ಣು ಯಾವ ಇಲ್ಲ ಇಲ್ಲ, ಇನ್ನೂ ಟೈಮ್ ಐತೆ ಹಣ್ಣು ಬರೋಕೆ. ಸದ್ಯ ಡ್ವಾರ್ಗಾಯಿ ಇದ್ವು ಹರ್ಕೊಂಬಂದಾನೆ. ಹಾಂ, ಎಷ್ಟು ನೀರು ಬರಕತ್ತಿದ ಬಾಯಾಗ ನೋಡೋದ್ರಾಗನ ತೊಕ್ಕಳು ಉದುರಿಸಿ ಒಂಚೂರು ಉಪ್ಪು ಉದುರಿಸಿ ಅಮ್ಮನ ಕೊಡ್ಲೇ ಸತಿ. ನನಗೆ ನೀರು ಬಾಯಾಗ ದಳ 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 ಅಂತ ಇಳಕತ್ಯಾವ ನೋಡ. ಸರಿ ತಗೊಳವ ತಂಬರ್ತಾನೆ.